ಹಲೋ ಗೆಳೆಯರಿ, ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಪ್ರೀತಿಯ ಸುಸ್ವಾಗತ ಗೆಳೆಯರು. ಇವತ್ತು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಇಲ್ಲಿ ಖಾಲಿಯಿರುವ ಅಪ್ರೆಂಟಿಸ್ ಟ್ರೈನಿಂಗ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಯಾವ್ಯಾವ ಹುದ್ದೆಗಳು ಖಾಲಿ ಇವೆ, ಎಲ್ಲಿ ಅಪ್ರೆಂಟಿಸ್ ಟ್ರೈನಿಂಗ್ ಇರುತ್ತೆ, ಸ್ಯಾಲರಿ ಎಷ್ಟು, ದಿನಾಂಕ ಎಷ್ಟು, ಎಲ್ಲ ಮಾಹಿತಿಯನ್ನು ಇಲ್ಲಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ, ಸರಿನಾ? ಹಾಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗೆ ಚಾನಲ್ ಬಗ್ಗೆ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಆಗ್ಬೋದು. ಹಾಗೆ ಬರ್ತಕ್ಕಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ, ಸರಿನಾ? ನೋಡಿ, ದಿನಾಂಕ 6/2/2026 ಒಂದು ಪ್ರಕಟಣೆ ನೀಡಲಾಗಿದೆ. ಪ್ರಕಟಣೆ: ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಿಂದ ಬೇವಿಂಕಮ್ ಬೆಂಗಳೂರವರ ವತಿಯಿಂದ 25-26ನೇ ಸಾಲಿನಲ್ಲಿ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್, ನಾನ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್, ಡಿಪ್ಲೊಮಾ ಶಿಕ್ಷಿತು ಅಪ್ರೆಂಟಿಸ್ ತರಬೇತಿ ಈ ಕೆಳಕಂಡ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆನ್ಲೈನ್ನಲ್ಲಿ ಆಹ್ವಾನಿಸಲಾಗಿದೆ. ನೋಡಿ, ಆನ್ಲೈನ್ನಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತೇಳಿ ಮಾಹಿತಿ ನೀಡಿದ್ದಾರೆ ಸ್ನೇಹಿತರೆ, ಸರಿನಾ? ನೋಡಿ, ಕ್ರಮ ಸಂಖ್ಯೆ, ಪ್ರವರ್ಗಗಳು, ಅಪ್ರೆಂಟಿಸ್ ಸಂಖ್ಯೆ, ಮಾಸಿಕ ಶಿಸ್ತು ಸಂಬಳ, ಸರಿನಾ? ಕ್ರಮ ಸಂಖ್ಯೆ 1 BE BTech ಆ್ಯಂಡ್ E&E ಇಂಜಿನಿಯರಿಂಗ್ ಅಪ್ರೆಂಟಿಸ್ ಸಂಖ್ಯೆಗಳು 130 ಇರುತ್ತೆ. ಮಾಸಿಕ ವೇತನ 9,800 ಇರುತ್ತೆ ಸ್ನೇಹಿತರೆ. ಒಂದು ಅಪ್ರೆಂಟಿಸ್ ಟ್ರೈನಿಂಗ್ ಇರುತ್ತೆ ಸ್ನೇಹಿತರೆ, ಅದರಲ್ಲಿ ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು BA BSc BCom BBA BCA BBM BE BTech ಮತ್ತು E&E ಇಂಜಿನಿಯರಿಂಗ್ ಹೊರತುಪಡಿಸಿ 315 ಇಲ್ಲಿ ಅಪ್ರೆಂಟಿಸ್ ಸಂಖ್ಯೆಗಳು ಇವೆ. ಒಟ್ಟು ಸ್ಯಾಲರಿ 9,800 ಇರುತ್ತೆ ಸ್ನೇಹಿತರೆ, ಸರಿನಾ? ಡಿಪ್ಲೊಮಾ ಆಲ್ ಬ್ರಾಂಚಸ್ನವರಿಗೂ ಕೂಡ ಇದೆ, ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಒಟ್ಟು 75 ಅಪ್ರೆಂಟಿಸ್ ಟ್ರೈನಿಂಗ್ಗಳು. ಒಟ್ಟು ಮಾಸಿಕ ವೇತನ 8,000 ಇರುತ್ತೆ ಸ್ನೇಹಿತರೆ. ಒಟ್ಟು 250 ಅಪ್ರೆಂಟಿಸ್ ಸಂಖ್ಯೆಗಳು ಇರುತ್ತೆ. ತರಬೇತಿ ಅವಧಿ 1 ವರ್ಷ ಇರುತ್ತೆ ಸ್ನೇಹಿತರೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ದಿನಾಂಕ ನೋಡಿ, ಕ್ರಮ ಸಂಖ್ಯೆ 1 ಆಗಿರುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸುವ ಪ್ರಾರಂಭದ ದಿನಾಂಕ 12/2/2026ರಿಂದ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ. ಮತ್ತು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿ 1/2/3/2026 ಇರುತ್ತೆ ಸ್ನೇಹಿತರೆ, ಸರಿನಾ? ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ 12/2/2026 ಆದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 2/3/2026 ಒಂದು ಲಾಸ್ಟ್ ಡೇಟ್ ಇರುತ್ತೆ ಸ್ನೇಹಿತರೆ, ಸರಿನಾ? ಇಂಜಿನಿಯರಿಂಗ್ ಪದವೀಧರ ಮತ್ತು ಪದವೀಧರ ನಾನ್ ಇಂಜಿನಿಯರಿಂಗ್ ಡಿಪ್ಲೊಮಾ ಇಂಜಿನಿಯರಿಂಗ್ 2021 ನಂತರ ಉತ್ತೀರ್ಣರಾದ ಅಭ್ಯರ್ಥಿಗಳು ಮಾತ್ರ ಅಪ್ರೆಂಟಿಸ್ಗೆ ಬೇವಿಂಕಮ್ಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ. ನೋಡಿ, ಇಂಜಿನಿಯರಿಂಗ್ ಮಾಡಿದವರು, ಡಿಪ್ಲೊಮಾ ಮಾಡಿದವರಾಗಿರ್ಬೋದು, ಒಂದು ಡಿಗ್ರಿ ಮಾಡಿದವರಾಗಿರ್ಬೋದು, ಎಲ್ಲರೂ ಸಹ 2021 ನಂತರ ಉತ್ತೀರ್ಣರಾಗಿದ್ದರೆ ಮಾತ್ರ ಇಲ್ಲಿ ಅರ್ಜಿಯನ್ನು ಆನ್ಲೈನಲ್ಲಿ ಸಲ್ಲಿಸ್ಬೋದು ಸ್ನೇಹಿತರೆ, ಸರಿನಾ? 21 ಒಳಗಡೆ ಪಾಸಾದಂಥ ಯಾವುದೇ ಅರ್ಹ ವ್ಯಕ್ತಿಗಳು ಕೂಡ ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರಾಗಿರುವುದಿಲ್ಲ. ಅಭ್ಯರ್ಥಿಗಳು ಹೆಚ್ಚಿನ ಮಾಹಿತಿಯನ್ನು ಬೇವಿಂಕಮ್ನ ಅಧಿಕೃತ ವೆಬ್ಸೈಟ್ https://bescom.karnataka.gov.in ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಕಾರ್ಪೊರೇಟ್ ಆಫೀಸ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ವುಮೆನ್ ರಿಸೋರ್ಸ್ ಟ್ರೈನಿಂಗ್ನಲ್ಲಿ ಪಡೆಯಬಹುದಾಗಿದೆ. ಇಲ್ಲಿ ನೀವು ಒಂದು ಅಧಿಕೃತ ವೆಬ್ಸೈಟ್ ಇರತಕ್ಕಂಥ ಬೇಸ್ಕಾಮ್ನ ಅಧಿಕೃತ ವೆಬ್ಸೈಟ್ ಆಗಿರ್ತಕ್ಕಂಥ ಈ ವೆಬ್ಸೈಟಲ್ಲಿ ನೀವು ಹೆಚ್ಚು ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದಾಗಿದೆ ಅಂತ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ನೋಡಿ, 12/2/2026ರಿಂದ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಶುರುವಾಗಿದೆ. ದಯವಿಟ್ಟು ಆಸಕ್ತಿ ಉಳ್ಳ ಅಪ್ರೆಂಟಿಸ್ ಟ್ರೈನಿಂಗ್ ತೊಗೋಬೇಕು ನಾವು ಬೇಸ್ಕಾಮ್ನಲ್ಲಿ ಅಂತ ಅಂದ್ಕೊಂಡಿರುವಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಒಂದು ಸುವರ್ಣ ಅವಕಾಶ ಕೂಡ ಇದೆ ನಿಮಗೆ ಬೇಸ್ಕಾಮಲ್ಲಿ ಒಂದು ಟ್ರೈನಿಂಗ್ನ ಪಡೆಯಲಿಕ್ಕೆ ಸ್ನೇಹಿತರೆ, ಸರಿನಾ? ಇಷ್ಟು ಬೆಂಗಳೂರು ವಿದ್ಯುತ್ ಕಂಪನಿಯಲ್ಲಿ ಖಾಲಿಯಿರುವ ಅಪ್ರೆಂಟಿಸ್ ಟ್ರೈನಿಂಗ್ ಹುದ್ದೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ. ದಯವಿಟ್ಟು ಆಸಕ್ತಿ ಉಳ್ಳವರು ಅರ್ಜಿಯನ್ನು ಸಲ್ಲಿಸಿ ಆನ್ಲೈನ್ನಲ್ಲಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ ನೆನಪು ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಆಗಿ, ಬರ್ತಕ್ಕಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆನ್ ಟ್ಯಾಪ್ ಮಾಡಿ. ನಾವು ಹೋಗ್ತಕ್ಕಂಥ ಇನ್ಫಾರ್ಮೇಷನ್ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಈ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ಧನ್ಯವಾದಗಳು. ಸಿಗ್ತೀನಿ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.